ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಮನೇಲಿ ಯಾವ್ದು ಇಂಗ್ರೀಡಿಯೆಂಟ್ ಉಂಟು ಅದರಲ್ಲೇ ಸಿಂಪಲ್ಲಾಗಿ ಐಸ್ ಕ್ರೀಮ್ ಮಾಡುವಂಥ, ಕ್ಯಾಂಡಿ ಮಾಡುವಂತೇಳಿ ನಾನಿಲ್ಲಿ ಸ್ವಲ್ಪ ಸಕ್ಕರೆ, ಕಲರ್ ಪೌಡರ್ ತೊಗೊಂಡಿದ್ದೇನೆ. ಮತ್ತು ಒಂದು ಲಿಂಬೆ ಇದ್ದರೆ ಸಾಕು. ಸ್ಟಿಕ್ ಇಲ್ಲದಿದ್ದರೆ ನೀವು ಬೇಕಾದರೆ ಚಮಚ ಸಹ ಯೂಸ್ ಮಾಡ್ಕೊಳ್ಬೋದು. ಏನಿದೆ ಅದರಲ್ಲೇ ಮಾಡ್ಬೋದು. ಸೊ ನಾನು ಸಕ್ಕರೆ ಹಾಕ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಲಿಂಬೆ, ಸ್ವಲ್ಪ ಕಲರ್ ಪೌಡರ್. ಇದು ಕಲರ್ ಪೌಡರ್ ಸಕ್ಕರೆ ನೋಡ್ಕೊಳ್ಳಿ ಟೇಸ್ಟ್ ಹೇಗೆ ಅಂತ. ಇದು ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ ನಾನು. ನಾನಿಲ್ಲಿ ಸೋಯಿಸ್ಲಿಕ್ಕೆ ಒಂದು ತಗೊಂಡಿದ್ದೇನೆ. ಅದು ಬಿತ್ತೆಲ್ಲ ಹಾಗೆ ಇತ್ತಲ್ಲ, ಅದಕ್ಕೆ ಒಂದು ಪಾತ್ರೆಗೆ ಸರ್ವ್ ಮಾಡ್ತಿದ್ದೇನೆ. ಸ್ವಲ್ಪ ಅಡಿಗೆ ಸಕ್ಕರೆ ಉಂಟು, ಕಲರ್ಸ್ಕೊಳುವ. ಕಲರ್ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಬೇಕಾದರೆ. ಕಲರ್ ಇದ್ದರೆ ಮಕ್ಕಳು ಇಷ್ಟಪಡ್ತಾರೆ. ಸೊ ಅದಕ್ಕೆ ಇದಾಗಿದೆ. ಇನ್ನೊಂದೊಂದು ಈ ಥರ ಪೇಪರ್ ಇಲ್ಲ ಅಂದರೆ ಈ ಥರ ಪೇಪರ್ ಇಲ್ಲ ಅಂದರೆ ಈ ಥರ ಪ್ಲಾಸ್ಟಿಕ್ ಶೀಟಿಗೆ ಹೋಲ್ ಮಾಡಿಕೊಂಡು ಮಧ್ಯೆ ಸ್ಟಿಕ್ ಇಲ್ಲ ಚಮಚ ಹಾಕ್ಕೊಂಡು ಈ ಥರ ಸಹ ಮಾಡ್ಬೋದು. ಮನೇಲಿ ಏನುಂಟು ಅದರಲ್ಲೇ ಮಾಡ್ತಾ ಇದ್ದೇನೆ ನಾನು. ಈ ಥರ ಸ್ಟಿಕ್ ಇಲ್ಲದಿದ್ರೆ ಐಸ್ ಕ್ರೀಮ್ ಇದು ಚಮಚ ಉಂಟಲ್ಲ ಅದನ್ನು ಸಹ ಇಡ್ಬೋದು. ಉಳ್ದಿರುವ ಊಟಕ್ಕೆಲ್ಲ ಹಾಕ್ಕೊಳ್ತಿದ್ದೇನೆ. ಎಲ್ಲ ಲೋಟಕ್ಕೆ ನಾನು ಹಾಕ್ಕೊಳ್ತಿದ್ದೇನೆ. ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಡುವ ಅಂತೇಳಿ ಒಂದು 2-3 ಗಂಟೆ ಇಟ್ಕೊಂಡ್ರೆ ಚೆನ್ನಾಗಿ ಗಟ್ಟಿ ಆಗ್ತದೆ. ತುಂಬ ಟೇಸ್ಟಿಯಾದ ಐಸ್ ಕ್ಯಾಂಡಿ ಮನೆಯಲ್ಲೇ ಮಾಡ್ಬೋದು. ಈ ಬಿಸಿಲಿಗಂತೂ ಮಾಡಿಸಿರುವಂಥದ್ದು.